ಹಲೋ ಫ್ರೆಂಡ್ಸ್, ನಾವು ಇವತ್ತು ಎಳನೀರು ಫಾಲ್ಸ್ಗೆ ಹೋಗ್ತಿದ್ದೀವಿ. ಹೋಗ್ತಾ ಹೋಗ್ತಾ ಎಳನೀರು ಫಾಲ್ಸ್ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ಭಾಗ 1 ಭಾಗ 2 ನೋಡಿ. ಈ ಫಾಲ್ಸ್ ಬಂದು ಎಳನೀರು ವಿಲೇಜ್ ಪಕ್ಕದಲ್ಲೇ ಇರೋದ್ರಿಂದ ಇದಕ್ಕೆ ಎಳನೀರು ಫಾಲ್ಸ್ ಅಂತ ಕರೀತಾರೆ. ನೀವು ಹೋಗ್ತಾ ಹೋಗ್ತಾ ಬೆಟ್ಟದಿಂದ ಕೆಳಕ್ಕೆ ಇಳಿದುಕೊಂಡು ಹೋಗ್ತಾ ಇರ್ತೀರಿ. ಕೆಲವು ಕಡೆ ರೋಡ್ ಇರುತ್ತೆ, ಕೆಲವು ಕಡೆ ರೋಡೇ ಇರೋದಿಲ್ಲ. ಇಂಥ ಜಾಗದಲ್ಲೆಲ್ಲ ನಿಮಗೆ ಬೈಕು ಸ್ಲಿಪ್ ಆಗೋ ಚಾನ್ಸ್ ಇರುತ್ತೆ. ಈ ಫಾಲ್ಸ್ಗೆ ಅಷ್ಟೊಂದು ಜನ ಏನೂ ಬರೋದಿಲ್ಲ. ನೀವು ಹೋಗಿ ಪ್ರಶಾಂತವಾಗಿ ಎಂಜಾಯ್ ಮಾಡಿ ಬರ್ಬೋದು. ಯಂಗ್ ಮ್ಯಾನ್ ಮಣಿಕಂಠ ಅವ್ರು ನೋಡಿ ಯಾವ ರೀತಿ ಬೈಕ್ ಓಡಿಸ್ತಾ ಇದ್ದಾರೆ. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು. ಇವಾಗ ಮೇಲಕ್ಕೆ ವ್ಯೂ ಪಾಯಿಂಟ್ಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ಬಾಯ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಹುಡುಗರು ಸುಸ್ತಾಗ್ಬಿಟ್ಟಿದ್ದಾರೆ ಸರ್. ದರ್ಶನ್ ಸುಸ್ತಾಗ್ಬಿಟ್ಟಿದ್ದಾನೆ. ಅಲ್ಲಿ ನೋಡಿ ಹುಡುಗರು ಬರ್ತಾ ಇದ್ದಾರೆ. ಸೌಂಡ್ ನೋಡಿ, ಜಲಪಾತ ಅದು ಸೌಂಡು. ಇನ್ನೊಂದು ಕೇರ್ಫುಲ್ ಆಗಿ ಹೋಗ್ಬೇಕು, ಲೀಚಸ್ ಇರುತ್ತೆ. ಹಾಗೆ ಆಪೋಸಿಟ್ ಬೆಟ್ಟದ ಮೇಲಿಂದ ಇನ್ನೊಂದು ವಾಟರ್ ಫಾಲ್ ನೋಡ್ಬೋದು.
ತುಂಬಾ ಡೇಂಜರ್ ಇದೆ ಇದೆಲ್ಲ ನೀರಿಗೆ ಸಾಧನ ಮಾಡಿ. ಬನ್ನಿ ಸರ್ ಬೇಗ. ವ್ಯೂ ಫಾಲ್ಸ್ ಮಣಿಕಾಂತ್ ಅವ್ರೆ ನೋಡಿ ಸರ್ ನೀವು ಫಾಲ್ಸ್ ಎಲ್ಲ ಸೂಪರ್ ಆಗಿದೆ. రావే రాళ్ళు జారుతుంది. అదే ఇట్లా పోతుంది. ಎಷ್ಟು ದೂರ ಇದೆ? ಹೊರನಾಡಿಂದ 8 ಕಿಲೋಮೀಟರ್. ಚಂದನ್, ಕ್ಯಾಸನ್ ಮಕ್ಕಿ ಹೊರನಾಡಿಂದ 8 ಕಿಲೋಮೀಟರ್. ಅಲ್ಲಿ ಗಾಡಿ ಬಿಡ್ತಾರಲ್ಲ ಬಿಡ್ತಾರೆ. ಹಾ ಓಕೆ ಡನ್. ಕ್ಯಾಸನ್ ಮಕ್ಕಿ ನೆಕ್ಸ್ಟ್. ಓಕೆ Can't escape the fallout. Feel the fire rain down. See the ನೀವು ನಡೀರಿ ಸಾರ್. ನೋಡಿ ಸರ್, ಗುಹೆ ಒಳಗಡೆ ಹೋಗ್ಬೇಕು. ಅದ್ಭುತ. ಎಳೆನೀರು ಫಾಲ್ಸ್. ಎಳ್ನೀರಲ್ಲ, ಎಳೆನೀರು ಡೌನ್ ಫಾಲ್. ಸರ್ ಇದು ಯಾವ ಫಾಲ್ಸ್ ಸರ್? ಎಳ್ನೀರು ಅಂದ್ರೆ ಊರ ಹೆಸರು ಎಳ್ನೀರು. ಓಕೆ, ಎಲ್ಲ ಎಳ್ನೀರು falls. ಎಲ್ಲ ಎಳ್ನೀರು ಫಾಲ್ಸ್. ಇವರು ನಮ್ ಗೈಡ್. ಅಂದ್ರೆ ನೀರು ಇದು ನೇತ್ರಾವತಿಗೆ ಹೋಗುತ್ತೆ, ಧರ್ಮಸ್ಥಳ. ನೀರು ಇಲ್ಲಿ ಎಳೆದಾಗಿರುತ್ತೆ, ಎಳೆ ನೀರು ಹೋಗಿ ಎಳ್ನೀರಾಗಿದೆ. ಓಕೆ, ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ. ಹಾ, ಇದೆ ನೇತ್ರಾವತಿ ಸರ್. ಎಳೆ ಅಂದ್ರೆ ಫ್ರೆಶ್. ಸೊ ಅದು ಆ ತರ ಎಳೆ 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 ಅಂತ ಎಳ್ನೀರ್ ಹಾಕ್ಬಿಟ್ಟಿದ್ದಾರೆ. ಇವರೇ ನಮ್ ಗೈಡು. ಹ್ಯಾಂಗಿಂಗ್ ಬ್ರಿಡ್ಜ್ ಸರ್.
ಸರ್ ನಿಮ್ ಶೂ ಎಲ್ಲ ಇಲ್ಲಿ ಇಟ್ಬಿಡಿ, ತಲೆ ಕೇರ್ಫುಲ್, ಕಲ್ ತಾಗುತ್ತೆ. ನೀವು ಅಲ್ಲಿವರೆಗೂ ಹೋಗ್ಬೋದು. ನೀವು ನೀರಲ್ಲಿ ಇರೋದು ಆಚೆ ಅಲ್ಲಿ ಬರುವಾಗಿರುತ್ತೆ. ನೀವು ಬೀಳ್ತಾರೆ ಅಲ್ಲಿ ಹೋಗ್ಬೋದು. ಎಳ್ನೀರು ಫಾಲ್ಸಿಂದ ನಾವು ಕ್ಯಾತನ್ಮಕ್ಕಿಗೆ ಸ್ಟಾರ್ಟ್ ಮಾಡಿದ್ವಿ. ಆಹಾ, ಇಲ್ಲಿ ನೋಡಿ ಹುಡುಗಿಯರು ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಬರೋರ್ನ ಹೋಗೋವ್ರನ್ನ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿಂದ ಹೊರನಾಡಿಗೆ ಹೋಗಿ ಅಲ್ಲಿಂದ ಕ್ಯಾತನ್ಮಕ್ಕಿಗೆ ಹೋಗ್ಬೋದು. ಇಲ್ಲಾಂದರೆ ಕ್ಯಾತನಮಕ್ಕಿ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬಂದು ಹೊರನಾಡಿಗೆ ಬಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದ ತಿನ್ಕೊಂಡು ಬರ್ಬೋದು. ಈ ರೂಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಹೋಗ್ಬೇಕಾದ್ರೆ ಈ ರೋಡಲ್ಲಿ ಅಡ್ಡಾದಿಡ್ಡಿಯಾಗಿ ಹಸುಗಳು, ನಾಯಿಗಳು ಓಡಾಡ್ತಾ ಇರ್ತವೆ. ಕಣ್ಣ ಕಂಬನಿಯ ತೋರಿಸುವ ಸ್ನೇಹ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ. ನೀವು ಅಂತ ಶುರುವಾತು ಮೊದಲು ಲೋಲೋ ಅಂತ ಕಣ್ಣ ಕಂಬನಿಯ ತೋರಿಸುವ ಸ್ನೇಹ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಕಣ್ಣ ಕಂಬನಿಯ ತೋರಿಸುವ ಸ್ನೇಹ. ಇಲ್ಲಿ ಆರ್ಚಿನ ಒಳಗಡೆ ಹೋಗ್ಬೇಕು. ನಾವು ಮಿಸ್ ಆಗಿ ಮುಂದಕ್ಕೆ ಹೋಗಿ ಮತ್ತೆ ರಿಟರ್ನ್ ಬಂದು ಹೋದ್ವಿ. ಆರ್ಚ್ ಹತ್ರ ಲೋಕಲ್ಸ್ ಅವ್ರು ಇರ್ತಾರೆ. ಅವ್ರ ಹತ್ರ ನೀವು ಜೀಪು ಮಾತಾಡಿಕೊಂಡು ಟಾಪ್ ವ್ಯೂಗೆ ಆಫ್ ರೋಡಿಂಗಲ್ಲಿ ಹೋಗ್ಬೋದು. ಆರ್ಚಿಂದ ಚೆಕ್ ಪೋಸ್ಟ್ಗೆ 1.5 ಕಿಲೋಮೀಟರು. ನೀವು ಅಲ್ಲಿ ಹೋಗಿ ಬೈಕನ್ನು ಪಾರ್ಕ್ ಮಾಡಿ ಎಂಟ್ರಿ ಟಿಕೆಟ್ ಪಡೆದು ಟ್ರೆಕ್ಕಿಂಗ್ ಮಾಡಿಕೊಂಡು ನೀವು ಮೇಲಕ್ಕೆ ಹೋಗ್ಬೋದು. ನಿಮಗೆ ಏನೇನು ಬೇಕೋ ಅದೆಲ್ಲ ಮೇನ್ ರೋಡಿಂದನೇ ತೆಗೆದುಕೊಂಡು ಹೋಗಿ. ನೀವು ಚೆಕ್ ಪೋಸ್ಟ್ ಎಂಟ್ರಿ ಆದಮೇಲೆ ನಿಮಗೆ ಅಲ್ಲಿ ಏನೂ ಸಿಗೋದಿಲ್ಲ. ಓ ಆಫ್ ರೋಡಿಂಗ್ ಗೈಸ್. ಹುಷಾರು. ಅಯ್ಯೋ.
ಫ್ರೆಂಡ್ಸ್, ಇದು ಕ್ಯಾತನ್ಮಕ್ಕಿ ಟ್ರೆಕ್ಕಿಂಗು. ಇಲ್ಲಿ ಬೈಕ್ಸ್ ಅಲೌಡ್ ಇಲ್ಲ. ಸೊ ಇಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ, ಅಲ್ಲಿ ಎಂಟ್ರಿ ಮಾಡಿ ನಾವು ನಡ್ಕೊಂಡು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಬೈಕ್ಸ್ ಅಲೌಡ್ ಇಲ್ಲ, ಬಟ್ 4x4 ಇಲ್ಲ ಓನ್ ವೆಹಿಕಲ್ಲು ಇಲ್ಲ ಲೋಕಲ್ಸ್ ಅವ್ರದ್ದು ಇದ್ದರೆ ಅವ್ರ ಜೊತೆ ಬರ್ಬೋದು. ಸೊ ಇಲ್ಲಿ ಎಂಟ್ರಿ ಟಿಕೆಟು ಒಬ್ಬರಿಗೆ 50 ರೂಪಾಯಿ. ಇದು ಅಲ್ಲಿ ಕೆಳಗಡೆ ಚೆಕ್ ಪೋಸ್ಟಿಂದ ಕ್ಯಾತನ್ಮಕ್ಕಿ ಪೀಕಿಗೆ ಹೋಗ್ಬೇಕಂದ್ರೆ 2 ಕಿಲೋಮೀಟ್ರ್ ಆಗುತ್ತೆ. ಸ್ವರ್ಗ ಸ್ವರ್ಗ. ತುಂಬ ಲ್ಯಾಂಡ್ ಸ್ಲೈಡ್ ಆಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನಾವು ಸೈಡಲ್ಲಿ ಹೋಗ್ತಾ ಇದೀವಿ ಫ್ರೆಂಡ್ಸ್. ಅಲ್ಲಿ ದಾರಿ ಕೊಟ್ಟು ಇಲ್ಲಿ ನೋಡಿ ಆಫ್ ರೋಡಿಂಗ್ ರೋಡ್ ಇದು. వాళ్ళు బ్లాగర్ వాళ్ళు పోరా అయ్యో స్వామి ఏ ఆపత్తి గాడిలో వస్తాయి ఇలా వాపస్ ಇನ್ನೊಂದು పదంగా ಎಲ್ಲ ನೀರು ಹನಿ ಹನಿ ಸಂಗ್ರಹ ಆಗಿ ಇಲ್ಲೊಂದು ಮಿನಿ ಕೆರೆ ಆಗಿದೆ. ನೀರ್ ನೋಡಿ ಸರ್, ಎಷ್ಟು ಕ್ಲಿಯರ್ ಆಗಿದೆ ನೋಡಿ ಸರ್. ಅಲ್ಲೆಲ್ಲ ಇರ್ಬೇಕು. ಯಾವಿದೆ ಸರ್ ನೋಡಿ ಸರ್, ನಿದ್ದೆ ಮಾಡ್ತಾ ಇದೆ ಯಾವು. ನೋಡಿ ಫ್ರೆಂಡ್ಸ್, ಕ್ಯಾತನ್ಮಕ್ಕಿ ಮೇಲೆಯಿಂದ ನೀರು ಓಡಿರೋ ಜಾಗ, ಹರಿದಿರುವ ಹರಿದಿರುವ ಜಾಗ. ಅರ್ದಿನ ಇಲ್ಲಿಂದ ಈ ಕಡೆ ನೋಡಿ, ಈ ಕಡೆ ನೋಡಿ ಮುಂದಿನ ಮೇಲೆ ಬೆಟ್ಟ. ಆಮೇಲೆ ಇನ್ನೊಂದು ಇವಾಗ ನಾವು ಆಫ್ ಅಲ್ಲಿ ಹೋಗ್ತಾ ಇದೀವಿ. ಇನ್ನೊಂದು ಅಲ್ಲಿ ಕಾಣಿಸ್ತಿದೆಯಲ್ಲ ದಾರಿ, ಆ ದಾರಿ ಅದು ಹೋದ್ರೆ ಜೀಪ್ ಅಲ್ಲಿ ಹೋಗಿ ಅಲ್ಲಿ ಇಲ್ಲಿಂದ ಒಂದು 10 ಮಿನಿಟ್ಸ್ ಅಲ್ಲಿ ಪಾರ್ಕ್ ಮಾಡಿ ಮತ್ತೆ ಅಲ್ಲಿಂದ 10 ಮಿನಿಟ್ಸ್ ನೋಡಿ ಕಾಣಿಸ್ತಿದೆಯಲ್ಲ ಆ ವ್ಯೂ ಪಾಯಿಂಟ್. ಮೇಲೆ ಹೋಗ್ಬೇಕು. ಮೇಲೆ ಬನ್ನಿ, ಇಲ್ಲಿಂದ ಚೆನ್ನಾಗಿದೆ. ಕ್ಯಾತನಮಕ್ಕಿ ಬೆಟ್ಟ. ಇಲ್ಲಿ ವ್ಯೂ ಏನೋ ಫುಲ್ ಟಾಪ್ ವ್ಯೂ ಅಂತ ಹೇಳಕ್ ಆಗಲ್ಲ, ಆದ್ರೇನು ತುಂಬಾ ಗ್ರೌಂಡಿಂದ ನೋಡಿದ್ರೆ 1800 ಮೀಟರ್ ಹೈಟಲ್ಲಿ ಇದ್ದೀವಿ.
ಅಡಿಗಳು ಹೈಟು ಏನು ಮಾಡ್ತಾ ಇದೀವಿ ಅಂದರೆ ಇಲ್ಲಿ ನೋಡ ಆಲ್ಮೋಸ್ಟ್ ಮೌಂಟೈನ್ಗೆ ಟಚ್ ಆಗೋ ರೀತಿನೇ ಇದೆ. ಇದು ಕ್ಯಾತನಮಕ್ಕಿ ಟ್ರೆಕ್ಕಿಂಗ್, ಅಲ್ಲಿ ಟಾಪ್ ವ್ಯೂ. ಸೊ ಸುಮಾರು ಒಂದು 3 ಕಿಲೋಮೀಟ್ರು ಟ್ರೆಕ್ ಮಾಡ್ಕೊಂಬರ್ಬೇಕು ನೋಡಿ ಫ್ರೆಂಡ್ಸ್ ವ್ಯೂ. ಕ್ಯಾತನಮಕ್ಕಿ ಟಾಪ್ ವ್ಯೂ ಪಾಯಿಂಟ್ ಬಂದಿದೆ. ಮೌಂಟೇನ್ಸು, ತಣ್ಣನೆಯ ಗಾಳಿ, ಎಲ್ಲ ಹುಡುಗರು ಸಕ್ಸಸ್ಫುಲಿ ಆಗಿ ಕ್ಯಾತನಮಕ್ಕಿ ನೋಡಿ ಫ್ರೆಂಡ್ಸ್, ನಿಮ್ಮ ಆಫ್ ರೋಡ್ ವೆಹಿಕಲಲ್ಲಿ ಬಂದರೆ ಈ ರೀತಿ ನೀವು ಒಳ್ಳೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈ ಆಫ್ ರೋಡ್ ರೂಟ್ ಬಂದು ಓನ್ಲಿ ಒಂದು ವೆಹಿಕಲ್ ಪಾಸ್ ಆಗೋಷ್ಟು ದಾರಿ ಇದೆ. ನೀವು ಹೋಗ್ಬೇಕಾದ್ರೆ ಆರನ್ ಮಾಡಿಕೊಂಡು ಹೋಗಿ. ಅಕಸ್ಮಾತ್ ಆಪೋಸಿಟಿಂದ ಗಾಡಿ ಬಂದರೆ ಅವರು ಸ್ವಲ್ಪ ದೂರದಲ್ಲೇ ನಿಲ್ಲಿಸ್ಕೊತಾರೆ, ನೀವು ಪಾಸ್ ಆಗ್ಬೋದು. ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಇದು ಗೆಳೆಯರೆ ನಮ್ಮ ಕ್ಯಾತನಮಕ್ಕಿ ಎಕ್ಸ್ಪೀರಿಯನ್ಸ್. ಇಂತಹ ಅದ್ಭುತ ಅನುಭವಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ಸಂಚಿಕೆಯಂತೂ ಇನ್ನೂ ಅದ್ಭುತವಾಗಿರುತ್ತದೆ. ಅದರ ಪ್ರೊಮೋ ಈ ವಿಡಿಯೋದ ಕೊನೆಯಲ್ಲಿ ನೋಡಿ.